ಮಾತರ್ಮೇ ಮಾತರೊಳಗಡೆ ಕಣ್ಣೋಟ ಹಕ್ಕಿಗಣ್ಣನ್ನು ಹಾಯಿಸೋದಾದ್ರೆ ತನ್ನ ಬಗೆಗೆ ಹೇಳ್ಕೊತಾನೆ. ದೇವಾಸುರ ಮಹಾಯುದ್ಧೆ ದೈತ್ಯ ಸೈನ್ಯ ಮಹಾಭಟಾ ನಸೇಹುರ್ ಮಮತೇಜಸ್ತೆ ತ್ವತ್ತೇಜೋ ನಸಹಾಮ್ಯಹಂ ಅಂತ. ದೇವತೆಗಳ ಅಸುರರ ಮಹಾಯುದ್ಧದಲ್ಲಿ ದೈತ್ಯ ಸೈನ್ಯದ ಸೈನಿಕರೆಲ್ಲ ನನ್ನ ಪರಾಕ್ರಮವನ್ನು ಸಹಿಸಲಿಲ್ಲ, ನಾನು ನಿನ್ನ ತೇಜಸ್ಸನ್ನು ಸಹಿಸಲಿಕ್ಕಾಗ್ತಾ ಇಲ್ಲ. ಸಂಸಾರ ಪತಿತಸ್ಯೈಕೋ ಜಂತೋಸ್ತ್ವಂ ಶರಣಂ ಪರಂ ಪ್ರಸೀದತ್ವಂ ಪ್ರಪನ್ನಾರ್ತೆ ಹರನಾಶಯ ಮೇ ಶುಭಂ. ಸಂಸಾರ ಪತಿತರಾದವರಿಗೆ ಒಂದೇ ಒಂದು ಗತಿ, ನೀನು ಎಲ್ಲದರೊಳಗಡೆ ಇದ್ದೀಯಾ, ಸರ್ವತ್ರ ವ್ಯಾಪ್ತ ಅನ್ನೋದನ್ನ ಪ್ರತಿಯೊಂದು ವಸ್ತುಗಳನ್ನು ಹೇಳಿ ಹೇಳ್ತಾನೆ. ಸುಮಾರು 32ನೆಯ ಶ್ಲೋಕದಿಂದ ತತ್ಸರ್ವಂ ತ್ವಂ ಜಗತ್ಕರ್ತ ಅನ್ನುವ 37ನೇ ಶ್ಲೋಕದ ತನಕ ನಾಸ್ತಿ ಕಿಂಚಿತ್ ತ್ವಯಾ ವಿನಾ, ನಿನ್ನನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೂ ಇಲ್ಲ, ಅಂದರೆ ಎಲ್ಲವೂ ನಿನ್ನ ಆಡಳಿತಕ್ಕೆ ಒಳಪಟ್ಟಿದೆ. ನಾನು ಈ ಸಂಸಾರ ಚಕ್ರದಲ್ಲಿ ತಿರುಗುತ್ತಾ ಇದ್ದೇನೆ, ಇನ್ನೂ ನನಗೆ ಸುಖ ಸಿಕ್ಕಿಲ್ಲ, ದುಃಖವನ್ನೇ ಸುಖ ಅಂತ ಹೇಳಿ ಅಂದುಕೊಳ್ತಾ ಇದ್ದೇನೆ. ಇದು ಮೃಗತೃಷ್ಣ, ಬಿಸಿಲು ಕುದುರೆ, ರಾಜ್ಯ, ಭೂಮಿ, ಬಲ, ಕೋಶ, ಮಿತ್ರರು, ಮಕ್ಕಳು, ಭಾರ್ಯ, ಭೃತ್ಯರು, ಶಬ್ದ ಮೊದಲಾದವುಗಳು, ಇವರೆಲ್ಲರನ್ನ ಸುಖ ಅಂತನ್ನುವ ಬುದ್ಧಿಯಿಂದ ಇಟ್ಟುಕೊಂಡಿದ್ದೇನೆ. ಆದರೆ ಸುಖ ನಿನ್ನನ್ನು ಹೊಂದುವುದು ಮಾತ್ರ. ದೇವಲೋಕ ಗತಿಂ ಪ್ರಾಪ್ತ ನಾಥ ದೇವಗಣೋಪಿ ಮತ್ತ ಸಾಹಾಯ್ಯ ಕಾಮೋಭೂತ್ ಶಾಶ್ವತಿ ಕುತ್ರ ನೋವೃತಿ. ದೇವಲೋಕ ಗತಿಯನ್ನು ನಾನು ಹೊಂದಿದ್ದೆ, ಆದರೆ ದೇವತೆಗಳು ಕೂಡ ನನ್ನಿಂದ ಬಯಸಿದರು. ಎಲ್ಲಿದೆ ಸುಖ? ಹೌದಾ, ದೇವತೆಗಳಿಗೆ ಅದೊಂದು ಇತ್ತ, ಇವನಿಂದ ಸಹಾಯ ಪಡಿಬೇಕು ಅಂತ? ಇಲ್ಲ. ಎರಡು, ಒಂದು, ದೇವತೆಗಳು ಮನುಷ್ಯರನ್ನ ಬಳಸಿಕೊಂಡು ಅನುಗ್ರಹ ಮಾಡ್ತಾರೆ, ಅವರಿಗೆ ಯಾವ ರೀತಿ ವರ ಕೊಡ್ತಾರೆ ಅಂತ ಇದರಿಂದ ಗೊತ್ತಾಗಿತ್ತು. ನಾನು ಹೋದ ಬಾರಿ ಇದನ್ನ ಹೇಳಿರಲಿಲ್ಲ, ಅದರಿಂದಾಗಿ ಈಗ ಹೇಳಬೇಕು ಅಂತ ಅನ್ನಿಸಿತು. ಇದರಲ್ಲಿ ಇರೋದು ದೇವತೆಗಳು ದೇವತೆಗಳ ಬಗ್ಗೆ ಅವನಿಗೆ ತಿರಸ್ಕಾರ ಅಲ್ಲ, ದೇವತೆಗಳು ಹೀಗೆ ಮಾಡಿದ್ರು ಅಂತ. ಅಂದ್ರೆ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ಅಂತ. ಕರ್ಮದಿಂದ ಸಂಪಾದಿಸಿದ ಎಲ್ಲ ಲೋಕದ ಬಗ್ಗೆ ತಿಳಿದು ನಿರ್ವೇದ ಮಾಯಾತ್ ವೈರಾಗ್ಯ ಹೊಂದಬೇಕು. ನಾಸ್ತಿ ಅಕೃತಕೃತೇನ, ಅಕೃತಃ ಮೋಕ್ಷವನ್ನ ಮಾಡಲಿಕ್ಕಾಗಲ್ಲ, ಅದು ಮಾಡಿದ್ದಲ್ಲ, ಅದು ಮಾಡದ ಮೋಕ್ಷವನ್ನ ಮಾಡಿದ್ರಿಂದ ಪಡಿಲಿಕ್ಕಾಗಲ್ಲ. ನಾಸ್ತಿ ಅಕೃತಕೃತೇನ, ಅದರ ನಿದರ್ಶನ ಇಲ್ಲಿ ನಮ್ಗೆ ಗೊತ್ತಾಗಿದ್ದು. ನಮಗೆ ಈಗ ದೇವಲೋಕದ ಬಗ್ಗೆ ಅನುಭವ ಇಲ್ಲ. ನಮಗೆ ವೇದವ್ಯಾಸರು ಆ ಮುಚುಕುಂದನ ಕಥೆಯನ್ನು ಹೇಳಿದ್ರು. ಮುಚುಕುಂದ ದೇವತೆಗಳಿಗೆ ಸಹಾಯ ಮಾಡಿದ, ಆ ಥರ ಎಷ್ಟು ಜನ ರಾಜರು ಸಹಾಯ ಮಾಡಿದ್ರು. ಅಲ್ಲಿ ತಿಳಿದು ಬರೋದೇನು ಅಂದ್ರೆ ಕುತ್ರ ನಿರ್ವೃತ್ತಿ, ಎಲ್ಲಿ ಇರಬೇಕು ಶಾಶ್ವತವಾದ ಸುಖ. ನಾವು ಕೇವಲ ಮೋಕ್ಷಕ್ಕೆ ಮಾತ್ರ ಪ್ರಯತ್ನ ಪಡಬಹುದು, ನಮ್ಗೆ ಗೊತ್ತಾಗುತ್ತೆ. ನಿನ್ನನ್ನ ಆರಾಧಿಸದೆ ಶಾಶ್ವತವಾದ ಸುಖವನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ತ್ವಾಂ ಅನಾರಾಧ್ಯ ಜಗತಾಂ ಸರ್ವೇಷಾಂ ಪ್ರಭವಾಸ್ಪದಂ ಶಾಶ್ವತಿ ಪ್ರಾಪ್ಯತೆ ಕೇನ ಪರಮೇಶ್ವರ ನಿರ್ವೃತ್ತಿ. ನಿನ್ನ ಮಾಯೆಯಿಂದ ಮೂಢರಾದವರು ಅನಂತರಂ ಪ್ರೇತರಾಜಂ ಪಶ್ಯಂತಿ, ಯಮನನ್ನ ಹೊಂದುತ್ತಾರೆ. ಈ ರೀತಿ ಅಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ ಅನ್ನೋದನ್ನು ನಾವು ನೋಡಿದ್ವಿ. ಅಲ್ಲಿಂದ ಮುಂದೆ 24ನೆಯ ಅಧ್ಯಾಯ ಈ ರೀತಿ ಸ್ತೋತ್ರ ಮಾಡಿದಾಗ ಮುಚುಕುಂದ ದೇವರು ಹೇಳಿದನಂತೆ, ಯಥಾಭಿವಾಂಛಿತಾನ್ ದಿವ್ಯಾನ್ ಗಚ್ಚ ಲೋಕಾನ್ ನರಾಧಿಪ ಅವ್ಯಾಹತ ಪರೈಶ್ವರ್ಯೋ ಮತ್ಪ್ರಸಾದೋಪಬೃಂಹಿತಃ.
ನನ್ನ ಅನುಗ್ರಹದಿಂದ ಯಾವ ಲೋಕಗಳನ್ನು ನೀನು ಬಯಸ್ತೀಯೋ ಆ ಲೋಕಕ್ಕೆ ಹೋಗು. ಅಲ್ಲ, ನಾನು ಆ ಲೋಕಗಳಿಗೆ ಹೋಗಲ್ಲ ಅನ್ನಲ್ಲ. ಹಾಗಾದ್ರೆ ಉನ್ನತ ಲೋಕಗಳಿಗೆ ಹೋಗು, ನನ್ನ ಅನುಗ್ರಹದಿಂದ ಮೋಕ್ಷವನ್ನೇ ಪಡೆ. ಆದರೆ ಇನ್ನು ನಿನಗಿಲ್ಲಿ ಭೂಮಿಯಲ್ಲಿ ಜನ್ಮ ಇದೆ. ಭುಕ್ತ್ವಾ ದಿವ್ಯಾನ್ ಮಹಾಭೋಗಾನ್ ಭವಿಷ್ಯಸಿ ಮಹಾಕುಲೆ ಜಾತಿಸ್ಮರೋ ಮತ್ಪ್ರಸಾದಾತ್ ತಥೋ ಮೋಕ್ಷಮವಾಪ್ಸ್ಯಸಿ. ಜಾತಿಸ್ಮರತ್ವ, ನೀನು ಯಾವ ಜನ್ಮವನ್ನು ಪಡೆದರೂ ಈ ಹಿಂದಣ ಜನ್ಮದ ನೆನಪು ಇರುತ್ತೆ. ಅದು ಬಹಳ ದೊಡ್ಡ ಸಂಗತಿ. ಜಾತಿಸ್ಮರಣ ಅಂತನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಂಗತಿ ಇನ್ನೊಂದಿಲ್ಲ. ಆ ಜಾತಿಸ್ಮರಣೆ ನಿನಗಿರಲಿ. ಈ ರೀತಿಯಾಗಿ ಹೇಳಿದಾಗ ಗುಹಾಮುಖಾದ್ ವಿನಿಷ್ಕ್ರಾಂತಃ, ಗುಹೆಯಿಂದ ಹೊರಗಡೆ ಬಂದ. ದದರ್ಶ ಅಲ್ಪಕಾನ್ ನರಾನ್, ಅತ್ಯಂತ ಅಲ್ಪರಾದ ಮನುಷ್ಯರನ್ನು ಕಂಡ. ಓ, ಕಲಿಯುಗ ಬಂತು ಅಂತ ಗೊತ್ತಾಯಿತು. ಗಂಧಮಾದನ ಪರ್ವತಕ್ಕೆ ತೆರಳಿದ ನರನಾರಾಯಣರನ್ನ ಆರಾಧನೆ ಮಾಡಲಿಕ್ಕೆ. ಅಷ್ಟು ಹೊತ್ತಿಗೆ ಕೆಳಗಡೆ ಜರಾಸಂಧಾದಿಗಳು ಬಂದಿರೋ, ಅವ್ರನ್ನೇ ನೋಡಿದ್ದೀವನು. ಯುಗ ಪ್ರಮಾಣದಿಂದ ಅತ್ಯಂತ ಅಲ್ಪರಾಗಿಬಿಟ್ಟಿದ್ದಾರೆ. ನೋಡಿ, ಆ ಶ್ಲೋಕ ಇನ್ನೊಮ್ಮೆ ಓದ್ತೇನೆ. ಗುಹಾಮುಖಾದ್ ವಿನಿಷ್ಕ್ರಾಂತಃ ಸದದರ್ಶ ಅಲ್ಪಕಾನ್ ನರಾನ್ ತತಃ ಕಲಿಯುಗಂ ಮತ್ವಾ ಪ್ರಾಪ್ತಂ ತಪ್ತುಂ ನೃಪಸ್ತಪಃ. ಓ, ಕಲಿಯುಗ ಬಂದಿದೆ, ಅದಕ್ಕನುಗುಣವಾಗಿ ಎಲ್ಲರ ಆಕಾರ ಚಿಕ್ಕದಾಗೋಗಿದೆ ಅಂತ ನೋಡಿ ಅವನ ಏನ್ ಮಾಡ್ದ, ಅಲ್ಲಿಂದ ಮುಂದೆ ಸರಿದ. ಇತ್ತ ಅವನು ಕಾಯ್ತಾ ಇದ್ದ. ಯಾರು? ಜರಾಸಂಧ. ಕೃಷ್ಣ ನೋಡಿದ, ಅವರೆಲ್ಲರನ್ನ ಹೊಡೆದು ಜಗ್ರಾಹ ಮಥುರಾಮೇತ್ಯ ಹಸ್ತ್ಯಶ್ವಸ್ಯಂದನೋಜ್ವಲಂ ಆನೀಯ ಚೋಗ್ರಸೇನಾಯ ದ್ವಾರವತ್ಯಾಂ ನಿವೇದಯತ್. ಆ ಜರಾಸಂಧನ ಸಂಪತ್ತು ಏನಿದೆ ಅದನ್ನೆಲ್ಲ ವಶಪಡಿಸಿಕೊಂಡು ಯಾದವರ ಸೇನೆಗೆ ಸೇರಿಸಿಕೊಂಡ. ಎಲ್ಲ ಹಣ, ಆಮೇಲೆ ರಥ, ಕುದುರೆ, ಆಯುಧ ಒಂದೂ ತಪ್ಪದಂತೆ ವಶಪಡಿಸಿಕೊಂಡ್ರು. ಉಗ್ರಸೇನನಿಗೆ ನಿವೇದನೆ ಮಾಡಿದ ಅಂತೆ. ಪರಾಭಿಭವ ನಿಶಂಕಂ ಬಭೂವಚ ಯದೋಃಕುಲಂ. ಯಾವಾಗ ದ್ವಾರಾವತಿಯನ್ನು ನಿರ್ಮಾಣ ಮಾಡಿದ್ರು ಅವತ್ತಿನಿಂದ ಪರಾಭಿಭವ ನಿಶಂಕಂ, ಬೇರೊಬ್ಬರಿಂದ ಸೋಲಬಹುದು ಅನ್ನುವ ಭಯವೇ ಹೊರಟು ಹೋಯಿತು. ಬಲರಾಮನು ಕೂಡ ಪ್ರಶಾಂತಾಖಿಲ ವಿಗ್ರಹ ಜ್ಞಾತಿ ದರ್ಶನ ಸೋತ್ಕಂಠ ಪ್ರಯಯೌ ನಂದ ಗೋಕುಲಂ. ಬಲರಾಮ ಸರಿ ಇನ್ನೆಲ್ಲ ಮುಗಿತಲ್ಲ, ನಂದ ಗೋಕುಲಕ್ಕೆ ಹೋಗಿ ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳೋಣ ಅಂತ ಹೋದನಂತೆ. ಅಲ್ಲಿ ಗೋಪರನ್ನು ಗೋಪಿಯರನ್ನು ಕಂಡು ಅಭಿವಾದನ ಮಾಡಿದ. ಕೆಲವೊಬ್ಬರು ಅವನನ್ನು ಅಪ್ಪಿಕೊಂಡ್ರು. ಸಕೈಶ್ಚಿತ್ ಸಂಪರಿಶ್ವಕ್ತಃ ಕಾಂಶ್ಚಿಚ್ಚ ಪರಿಶಸ್ವಜೆ. ಕೆಲವರನ್ನ ಇವನೇ ಅಪ್ಪಿದ. ಹಾಸ್ಯಂ ಚಕ್ರೇ ಸಮಂ ಕೈಶ್ಚಿತ್. ಕೆಲವೊಮ್ಮೆ ಕೆಲವೊಬ್ಬರ ಜೊತೆಗೆ ತಮಾಷೆ, ಮಿತ್ರರ ಜೊತೆಗೆ ಹೋದಾಗ ತಮಾಷೆ ಮಾಡಿಕೊಂಡದ್ದು. ಪ್ರಿಯಾಣ್ಯನೇಕಾನ್ಯವದನ್ ಗೋಪಾಸ್ತತ್ರ ಹಲಾಯುಧಂ. ಅತ್ಯಂತ ಪ್ರಿಯವಾದ ಅನೇಕ ಸಂಗತಿಗಳನ್ನು ಅಲ್ಲಿ ಹೇಳಿದರಂತೆ ಬಲರಾಮನಿಗೆ. ಬಹಳ ದಿವಸಗಳಾದ ಮೇಲೆ ಊರಿಗೆ ಬಂದಿದ್ದಾನೆ ಅವನು. ಸುಮಾರು ಕೃಷ್ಣನಿಗೆ ಇದೆಲ್ಲ ಆಗಿದ್ದು ಯಾವಾಗ ಅಂತಂದ್ರೆ, ಇದು ಕಾಲ ಇಲ್ಲಿ ಹೇಳಲ್ಲ, ನಾವು ತಾತ್ಪರ್ಯ ನಿರ್ಣಯವನ್ನು ನೋಡಿಕೊಂಡು ಕಾಲವನ್ನು ಸೆಟ್ ಮಾಡಿಕೊಳ್ಬೇಕು. ಇದು ಯಾವಾಗ ಅಂದ್ರೆ ಅವನಿಗೆ 50 ವರ್ಷ ಆಗೋಗಿತ್ತು. ಹೆಚ್ಚು ಕಡಿಮೆ 60 ಅಂದ್ರೂ ತಪ್ಪಿಲ್ಲ. ಅಂತಹ ಟೈಮಿನಲ್ಲಿ ಆಗಿದ್ದಿದ್ದು. ಪ್ರಿಯಾಣ್ಯನೇಕಾನ್ಯವದನ್ ಗೋಪ್ಯಶ್ಚ ಪ್ರೇಮ ಕುಪಿತಾಹ ಪ್ರೋಚು ಶೇರ್ಷ ಮಥಾಪರಾಹ. ಗೋಪಿಯರು ಕೆಲವರು ಬಲರಾಮನ ಬಾಲ್ಯಕಾಲದ ಗೆಳತಿಯರು ಸಿಟ್ಟು ಮಾಡಿಕೊಂಡ್ರಂತೆ.
ಪ್ರಣಯ ಕೋಪ ಅಂತ. ಇನ್ನು ಕೆಲವರು ನಾಗರೀ ಜನವಲ್ಲಭ ಕಚ್ಚಿದಾಸ್ತೆ ಸುಖಂ ಕೃಷ್ಣ ಚಲ ಪ್ರೇಮಲವಾತ್ಮಕ. ನಾಗರೀ ಜನವಲ್ಲಭ, ನಗರದ ಹುಡುಗಿಯರಿಗೆ ಮನಸೋತವನು ಸುಖವಾಗಿದ್ದಾನೋ ಕೃಷ್ಣ ಅಂತ ಕೇಳಿದರಂತೆ. ಅಸ್ಮಚ್ಚೇಷ್ಟಾಂ ಅಪಹಸನ್ ನ ಕಶ್ಚಿತ್ ಪುರಯೋಷಿತಾಂ ಸೌಭಾಗ್ಯಮಾನಮಧಿಕಂ ಕರೋತಿ ಕ್ಷಣ ಸೌಹೃದ. ಕೃಷ್ಣ, ನಾನು ಆ ಹಳ್ಳಿ ಹುಡುಗಿಯರು ಹೇಗಿದ್ರು ಗೊತ್ತಾ ಅಂತ ನಗರದ ಹುಡುಗಿಯರು ಮುಂದೆ ಹೇಳ್ತಾ, ಅವರ ಹಾಸ್ಯಗೋಷ್ಠಿಗಳಲ್ಲಿ ಅವರ ಕೇಳುವಿಕೆಯ ಸುಖವನ್ನು ಜಾಸ್ತಿ ಮಾಡ್ತಾ, ಇಲ್ಲ ತಾನೆ, ನೀನು ಎಷ್ಟು ಚಂದ ಇದ್ದಿ, ನಿನ್ನಲ್ಲಿ ಏನು ಲಾವಣ್ಯ ಇದೆ. ಅಯ್ಯೋ, ಆ ಹುಡುಗಿಯರು ಒರಟುತನದವರು, ನಯ ನಾಜೂಕು ಭಿನ್ನಾಣ ಬೆಸುಗೆಗಳನ್ನು ತಿಳಿಯದವರು, ಹೆಂಗೆಂಗೋ ಇದ್ರು ಅಂತ ಹೇಳ್ತಾ, ಓ ಕೃಷ್ಣನ ಜೊತೆಯಲ್ಲಿ ಈ ತರಹದ ಹಾಸ್ಯ ಕಥೆಯೇ ಎಷ್ಟು ಸುಖ ಅಂತ ಅವ್ರು ಅಂದ್ಕೊಳ್ಳೋ ಹಾಗೆ ಮಾಡ್ತಾ ಇಲ್ಲ ತಾನೆ ಇವನು. ಅವ್ರಿಗಾದ್ರೂ ಏನು ಈ ಸೌಭಾಗ್ಯ ಶಾಶ್ವತವೇ, ಕ್ಷಣ ಸೌಹೃದ, ಕ್ಷಣ ಮಾತ್ರ ಅವನ ಪ್ರೀತಿ, ಆಮೇಲೆ ಬೇರೆ ಕಡೆ ಹೋಗ್ತಾನೆ. ಕಚ್ಚಿತ್ ಸ್ಮರಂತಿನ ಕೃಷ್ಣ ಗೀತಾನುಗಮನಂ ಕಲಂ ಅಪ್ಯಸೌ ಮಾತರಂ ದ್ರಷ್ಟುಂ ಸಕೃದಪ್ಯಾಗಮಿಷ್ಯತಿ. ಕೃಷ್ಣ ಯಾವತ್ತಾದ್ರೂ ಹಾಡುವಾಗ ನಮ್ಮ ಹಾಡು ನೃತ್ಯಗಳನ್ನು ನೆನಪಿಸಿಕೊಳ್ತಾನ? ಹೋಗಲಿ, ತಾಯಿಯನ್ನು ನೋಡ್ಲಿಕ್ಕೆ ಒಮ್ಮೆ ಆದ್ರೂ ಬರಬೇಕು ಅಂತಿಲ್ವೇ ಅವನಿಗೆ? ಪಿತಾ ಮಾತಾ ತಥಾ ಭ್ರಾತ ಅಥವಾ ಕಿಂ ತದಾಲಾಪೈ ಕ್ರಿಯಂತಾಮಪರಾಃ ಕಥಾ. ಅವನ ಬಗ್ಗೆ ಏನ್ ಮಾತಾಡೋದು? ಹೇಗೂ ನಮ್ಮನ್ನು ಬಿಟ್ಬಿಟ್ಟಿದಾನಲ್ಲ, ಬೇರೆ ಸುದ್ದಿ ಏನಾರಿದ್ರೆ ಹೇಳು ಅಂತ ಹೇಳಿದ್ ಮಾತ್ರ. ಮತ್ತೆ ಹೇಳಿದ್ರು, ಪಿತಾ ಮಾತಾ ತಥಾ ಭ್ರಾತ ಭರ್ತ ಬಂಧುಜನಶ್ಚ ಕಿಂ ಸಂತ್ಯಕ್ತಸ್ತತ್ಕೃತೇಸ್ಮಾಭಿಃ ಅಕೃತಜ್ಞಧ್ವಜೋಹಿತಃ. ತಂದೆ, ತಾಯಿ, ಗಂಡ, ತಮ್ಮ, ಅಣ್ಣ, ಬಂಧುಗಳು ಎಲ್ಲರನ್ನ ಅವನಿಗಾಗಿ ಬಿಟ್ವಿ. ಅವನೇನ್ ಮಾಡದ್ನಪ್ಪ? ತಥಾಪಿ ಕಚ್ಚಿದಾಲಾಪಂ ಇಹಾಗಮನತಂ ತ್ರಯಂ ಕರೋತಿ ಕೃಷ್ಣೋ ವಕ್ತವ್ಯಂ ಭವತಾ ರಾಮನಾನೃತಂ. ತಥಾಪಿ ಆಗಲಿ, ಕೃಷ್ಣ ನಮ್ಮ ಬಗೆಗೆ ಏನಾರು ಹೇಳಿ ಕಳಿಸಿದಾನ, ನೀನು ಅದನ್ನು ಮರೆಸಬೇಡ, ಸುಳ್ಳು ಹೇಳಬೇಡ. ದಾಮೋದರೋಸೌ ಗೋವಿಂದ ಪುರಸ್ತ್ರೀ ಸಕ್ತಮಾನತಃ ಅಪೇತ ಪ್ರೀತಿರಸ್ಮಾಸು ದುರ್ದರ್ಶ ಪ್ರತಿಭಾತಿನಃ. ಇನ್ನೇನು, ದಾಮೋದರ ಹೆಣ್ಣು ಮಕ್ಕಳಲ್ಲಿ, ನಗರದ ಹೆಣ್ಣು ಮಕ್ಕಳಲ್ಲಿ ಮನಸ್ಸನ್ನ ಇಟ್ಟು ನಮ್ಮಲ್ಲಿ ಪ್ರೀತಿಯನ್ನು ತೊರೆದು ಇನ್ನು ನಾವು ನೋಡ್ಲಿಕ್ಕಾಗಲ್ಲ. ದುರ್ದರ್ಶ ಪ್ರತಿಭಾತಿ. ಆಮಂತ್ರಿತಶ್ಚ ಕೃಷ್ಣೇತಿ ಪುನರ್ದಾಮೋದರೇತಿ ಚ ಜಹಸು ಸುಸ್ವರಂ ಗೋಪ್ಯ ಹರಿಣಾ ಹೃತಚೇತಸಃ. ಆಮೇಲೆ ಅವನನ್ನ ಮತ್ತೆ ಕರೆದರು, ಅತ್ತರು, ನಕ್ಕರು. ಅವನ್ ಮಾತು ಬೇಡ ಅಂತ ಹೇಳಿದ್ದಷ್ಟೇ. ಆ ಮಾತು ಬೇಡ ಅಂತ ಹೇಳಿದ್ದನ್ನೇ ಒಂದು 10 ಸರ್ತಿ ಮಾಡಿ ಅದನ್ನೇ ಮರೆತವರಂತೆ ಹೇಳಿದ್ರು. ಸಂದೇಶೈ ಸಾಮ ಮಧುರೈ ಪ್ರೇಮ ಗರ್ಭೈರಗರ್ವಿತೈ ರಾಮೇಣಾಶ್ವಾಸಿತ ಗೋಪ್ಯ ಕೃಷ್ಣಸ್ಯ ಅತಿ ಮನೋಹರೈ. ಸಂದೇಶ ಅತ್ಯಂತ ಇಂಪಾಗಿರುವ, ಪ್ರೀತಿಯಿಂದ ತುಂಬಿರುವ ಕೃಷ್ಣನ ಮಾತುಗಳ ಮೂಲಕ ರಾಮ ಅವರನ್ನು ಸಮಾಧಾನಗೊಳಿಸಿದ. ಆಮೇಲೆ ರಾಮನು ಕೂಡ ಹಿಂದಿನಂತೆಯೇ ನಗೆಚಾಟಿಕೆ ಮಾಡಿಕೊಂಡು ಅನೇಕ ಮಾತುಗಳನ್ನಾಡಿದ ಅನ್ನುವಲ್ಲಿಗೆ 24ನೆಯ ಅಧ್ಯಾಯ ಮುಗಿತು. ವನೇ ವಿಚರತಸ್ತಸ್ಯ ಸಹ ಗೋಪೈರ್ಮಹಾತ್ಮನಃ ಮಾನುಷಚ್ಛದ್ಮರೂಪಸ್ಯ ಶೇಷಸ್ಯ ಧರಣೀಧೃತಃ. ಆಲ್ಮೋಸ್ಟ್ ರಾಮ ಮಾಡಬೇಕಾದ ಕೆಲಸ ಎಲ್ಲ ಮುಗಿದೋಗಿತ್ತು. ಜರಾಸಂಧ ಇರಲಿಲ್ಲ, ಸಾಲ್ವ ಇರಲಿಲ್ಲ, ಆಮೇಲೆ ನರಕಾಸುರ ಇರಲಿಲ್ಲ. ಆಲ್ಮೋಸ್ಟ್ ಕುರುಕ್ಷೇತ್ರ ಯುದ್ಧ ಒಂದು ಬಾಕಿ ಇದೆ, ಅಲ್ಲಿ ಇವನ್ ಪಾತ್ರ ಏನೂ ಇಲ್ಲ.
ಭೀಮನೊಡನೆ ಮಾತನಾಡುತ್ತಿ ಸೆಟ್ ಮಾಡ್ಕೊಂಡು ಹೋಗೋದು ಬಿಟ್ಟರೆ ಇನ್ಯಾವ ಒಂದು ಪಾತ್ರ ಇಲ್ಲ. ಅದಕ್ಕೆ ಅವನು ಆ ಕೆಲಸ ಮುಗಿಸ್ಬಿಟ್ಟಿದ್ದಾನೆ ಅಂತ. ನಿಷ್ಪಾದಿತ ಉರು ಕಾರ್ಯಸ್ಯ ಕಾರ್ಯೇಣ ಉರ್ವಿ ಪ್ರಚಾರಿಣ, ಅದರಿಂದಾಗಿ ಅವನು ಊರು ತಿರುಗೋದು ಅಷ್ಟೇ. ಉಪಭೋಗಾರ್ಥಮತ್ಯರ್ಥಂ ವರುಣ ಪ್ರಾಹವಾರಿಣೀ, ಆ ವರುಣ ಏನು ಮಾಡಿದ, ವಾರುಣಿಗೆ ಹೇಳಿದ. ವರುಣನ ಮಗಳು ವಾರುಣಿ, ಅವನು ಯಾರೂ ಅಲ್ಲ, ಅವಳು ಯಾರೂ ಅಲ್ಲ, ಇವನ ಹೆಂಡತಿಯೇ, ಶೇಷನ ಹೆಂಡತಿಯೇ. ಅಭೀಷ್ಟ ಸರ್ವದಾಯಸ್ಯ ಮದಿರೇತ್ವಂ ಮಹೋಜತಃ ಅನಂತಸ್ಯೋಪಭೋಗಾಯ ತಸ್ಯ ಗಚ್ಚ ಮುದೇ ಶುಭೇ. ಇದಾಗಿದ್ದು ಯಾವಾಗಲೂ ಹಿಂದೆ ನಡೆದಿದೆ, ಅದನ್ನು ಈಗ ಹೇಳ್ತಾ ಇದ್ದಾರೆ. ನೋಡು, ಓ ಮದಿರೇ, ಮದ್ಯವೇ, ಹೋಗು, ಅವನಿಗೆ ಸಂತೋಷ ಉಂಟು ಮಾಡು. ಇತ್ಯುಕ್ತ ವಾರುಣೀತೇನ ಸನ್ನಿಧಾನಮಥಾಕರೋತ್ ವೃಂದಾವನ ಸಮುತ್ಪನ್ನ ಕದಂಬ ತರುಕೋಟರೇನ್. ವೃಂದಾವನದಲ್ಲಿ ಇರುವ ಕದಂಬ ವೃಕ್ಷ ಅಂತ ಏನಿದೆ, ಆ ಕದಂಬ ವೃಕ್ಷದ ಪೊಟರೆಯಲ್ಲಿ ನೀನು ದ್ರವರೂಪವಾಗಿ ಮೂಡು. ಕಾದಂಬರಿ ಅಂದರೆ ನಿಜವಾಗಿಯೂ ಮದ್ಯ ಅಂತ ಅರ್ಥ. ಆದರೆ ನಾವಿವತ್ತು ಕಾದಂಬರಿ ಅಂದರೆ ನಾವೆಲ್ ಅನ್ನೋದಕ್ಕೆ ನಾವು ಮಾಡಿಬಿಟ್ಟಿದ್ದೀವಿ. ಅದ್ಯಾಕೆ ಅಂದರೆ ಬಾಣಭಟ್ಟನ ಒಂದು ಗದ್ಯ ಕಾದಂಬರಿ ಅಂತ ಅದು ಎಷ್ಟು ಪ್ರಸಿದ್ಧ ಆಯಿತು ಅಂದರೆ ಅದರ ಹೆಸರನ್ನೇ ಒಂದು ಪ್ರಕಾರಕ್ಕೆ ನಾಮಕರಣ ಮಾಡುವಷ್ಟು. ಯಾರು ಅಲ್ಲ, ಅದು ನಾಯಕ ಕಾದಂಬರಿ ಅಂತ ಅನ್ನುವ ಬಾಣಭಟ್ಟನ ಕೃತಿಗೆ, ಗದ್ಯ ಕೃತಿಗೆ ಯಾಕೆ ಆ ಹೆಸರು ಬಂತು ಅಂದರೆ ಆ ನಾಯಕಿಯ ಹೆಸರು ಕಾದಂಬರಿ ಅಂತ. ಆ ನಾಯಕಿಯ ಹೆಸರು ಕಾದಂಬರಿ. ಕದಂಬ ತರುಕೋಟರೆ, ಅದು ಏನು ಅರ್ಧಕ್ಕಿಂತ ಸತೋದ ಅವನ ಮಗ ಪೂರೈಸಿದ್ದದನ್ನು, ಭೂಷಣ ಭಟ್ಟ. ಈ ಭೂಷಣ ಅಲ್ಲ, ಆ ಭೂಷಣ. ವಿಚರನ್ ಬಲದೇವೋಪಿ ಮದಿರಾಗಂಧಮುತ್ತಮಂ ಆಘ್ರಾಯ ಮದಿರಾತರ್ಷಂ ಅವಾಪಾಥವರಾನನಃ. ಆ ಮದಿರಾಗಂಧ ಮದ್ಯವನ್ನು ಆಸ್ವಾದನೆ ಮಾಡ್ತಾ ಅದನ್ನೇ ಕುಡಿದ. ತತ ಕದಂಬಾತ್ ಸಹಸಾ ಮಧ್ಯಧಾರಾಂ ತಲಾಂಗಲಿ ಪತಂತೀಂ ವೀಕ್ಷ ಮೈತ್ರೇಯ ಪ್ರಯಯೌ ಪರಮಾಮುದಂ. ಸಂತೋಷ ಆಗೋಯ್ತಂತೆ. ಪಪೌಚ ಗೋಪ ಗೋಪೀಭಿ, ಗೋಪಿಕೆ ಮತ್ತೆ ಗೋಪರು ಎಲ್ಲರಿಂದ ಕೂಡಿಕೊಂಡು ಕುಡಿದ. ಪ್ರಗೀಯಮಾನೋ ಲಲಿತಂ ಗೀತವಾದ್ಯ ವಿಚಾರದೈಹಿ, ಬಹಳ ಗೀತ ವಾದ್ಯಗಳ ಜೊತೆಗೆ ಅದಾಯಿತು. ಸಮತ್ವತ್ಯಂತ ಘರ್ಮಾಂಬ ಕಣಿಕಾಮೌಕ್ತಿಕೋಜ್ವಲ ಆಗಚ್ಚ ಯಮುನೆ ಸ್ನಾತುಂ ಇಚ್ಛಾಮಿತ್ಯಾಹ ವಿಹ್ವಲಃ. ಸಹ ಮತ್ತಃ, ಬಹಳ ಕುಡಿದು ಬಿಟ್ಟಿದ್ದಾನೆ ಅಂತ ಅವಳಿಗೆ. ಅದರಿಂದಾಗಿ ಯಮುನೆಗೆ ಹೇಳಿದನಂತೆ, ಏ ಯಮುನೆ, ಸ್ನಾನ ಮಾಡಬೇಕು ಅಂತಿದೆ, ನೀನೆ ಬಾ ಅನ್ನಂತೆ. ತಸ್ಯ ವಾಚಂ ನದೀ ಸಾತು ಮತ್ತೋಕ್ತಾವಮ ಅವಮತ್ಯವೈ ನಾದಗಾಮ ತತ ಕ್ರುದ್ಧೋ ಹಲಂ ಜಗ್ರಾಹಲಾಂಗಲಿ. ಏನೋ ಕುಡಿದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಬರ್ರೇ ಇಲ್ಲ ಅವರು. ಆಗ ಇವನು ತಗೊಂಡಂತೆ ನೇಗಿಲನ್ನ ಗೃಹೀತ್ವಾ ತಾಂ ಹಲಾಂತೇನ ಚಕರ್ಷ ಮದ ವಿಹ್ವಲ ಪಾಪೇ ನಾಯಾಸಿ ನಾಯಾಸಿ ಗಮ್ಯತಾಂ ಇಚ್ಛಯಾನ್ಯತಃ. ಅದನ್ನು ಹಿಡಿದು ಎಳ್ಕೊಂಡು ಬಂದ ನೇಗಿಲಿನಿಂದ. ಬರಲ್ಲ ಬರಲ್ಲ ಅಂತ್ಯ, ಬೇರೆ ಕಡೆ ಹೇಗೆ ಹೋಗ್ತಿ ನೋಡೋಣ ಅಂತ. ಸಾ ಕೃಷ್ಟ ಸಹಸಾತೇನ ಮಾರ್ಗಂ ಸಂತ್ಯಜ್ಯ ನಿಮ್ನಗ ಯತ್ರಾಸ್ತೆ ಬಲಭದ್ರೋಸೌ ಪ್ಲಾವಯಾಮಾಸ ತದ್ವನಂ. ಹಾಗೆ ಎಳೆದಾಗ ಅವಳು ರೆಗ್ಯುಲರ್ ರೂಟನ್ನು ಬಿಟ್ಟು ಸೀದಾ ಇಲ್ಲಿ ಹರಿದಳು. ದೇವ್ರ ದಯೆ, ಒಕ್ಕಲೆಬ್ಬಿಸ್ತಾ ಇದ್ದಾರೆ, ನಮ್ಮ ಜಾಗವನ್ನೆಲ್ಲ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಷ್ಟೊಂದು ಜನಸಂದಣಿ ಇರಲಿಲ್ಲ. ಈಗಾದರೆ ಒಂದು ಅಣೆಕಟ್ಟು, ಒಂದು ನದಿಯ ಹರಿವು ಮಾಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡಬೇಕು, ಸರಿಯೋ ತಪ್ಪೋ ಆಮೇಲೆ ಯೋಚನೆ ಮಾಡೋಣ. ಆದರೆ ಒಂದು ನದಿಯ ರೂಟ್ ಚೇಂಜ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ. ಇಲ್ಲಿ ಇದ್ದವರು ಒಂದು ಡ್ಯಾಮ್ ಕಟ್ಟಬೇಕು ಅಂದರೆ
ಒಂದು ಇಡೀ ಊರು ಮುಳುಗಿ ಹೋಗುತ್ತೆ. ಅವ್ರಿಗೆ ಅದೇ ಬೇರೆ ಕಡೆ ಇದು ಎಷ್ಟು ಇದೆ, ಎಷ್ಟು ಆಲ್ಮಟ್ಟಿ ಇದೆ, ಎಷ್ಟು ನದಿಗಳನ್ನು ಆ ರೀತಿ ಮಾಡಿ, ಶರಾವತಿ ಹಿನ್ನೀರು ಇದೆ, ಎಲ್ಲ ಇದೆ. ಆದರೆ ಅವಾಗ ಅದೇನಿರಲಿಲ್ಲ, ಯಾಕೆಂದರೆ ಅಷ್ಟು ಡೆನ್ಸಿಟಿ ಇರಲಿಲ್ಲ, ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಅಷ್ಟೊಂದು ಇರಲಿಲ್ಲ. ಬಂತಂತೆ ಸೀದಾ ಅಲ್ಲಿಗೆ ಬಂದು ಶರೀರಿಣಿ ತದಾಭ್ಯೇತ್ಯ ತ್ರಾಸ ವಿಹ್ವಲಲೋಚನ ಪ್ರಸೀದೇತ್ಯಬ್ರವೀದ್ರಾಮಂ ಮುಂಚಮಾಂ ಮುಸಲಾಯುಧ. ಅವಳು ಮೂರ್ತಿಮತ್ತಾಗಿ ಬಂದಳಂತೆ, ಯಮುನೆ ಬೇಡಿಕೊಂಡ್ಲಂತೆ, ಪ್ರಸೀದ, ಕ್ಷಮಿಸಿಬಿಡು ನನ್ನನ್ನ. ತತಸ್ತಸ್ಯಾ ಸುವಚನಂ ಆಕರ್ಣ್ಯ ಸಹಲಾಯುಧ ಸೋಬ್ರವೀದವಜಾನಾಸಿ ಮಮ ಶೌರ್ಯಬಲೇ ಯದಿ. ಅವಳ ಮಾತನ್ನ ಕೇಳಿ ಅವನಿಗೆ ಕೋಪ ಏನು ಕಡಿಮೆ ಆಗಲಿಲ್ಲ. ಹೇಳಿದನಂತೆ, ನನ್ನನ್ನು ಅವಮಾನ ಮಾಡಿದರೆ ಆಯ್ತಾ, ಇದು ಒಂದು ಕವಲು ಮಾಡಿದ್ದೇನೆ, ಹೀಗೆ 1000 ಕವಲು ಮಾಡಿಬಿಡ್ತೀನಿ ಇಂದ. ಇತ್ಯುಕ್ತಯಾತಿ ವಿಸಂತ್ರಾತಾತ್ ತಯಾ ನದ್ಯಾ ಪ್ರಸಾದಿತಃ ಭೂಭಾಗೆ ಪ್ಲಾವಿತೆ ತಸ್ಮಿನ್ ಮುಮೋಚ ಯಮುನಾಂಬಲಃ. ಆಮೇಲೆ ಯಮುನೆಯನ್ನ ಬಿಟ್ಟ. ತತಸ್ನಾತಸ್ಯ ವೈಕಾಂತಿ ಅಜಾಯತ ಮಹಾತ್ಮನಃ ಅವತಂಸೋತ್ಪಲಂ ಚಾರು ಗೃಹೀತ್ವೈಕಂಚ ಕುಂಡಲಂ. ಅವನು ಸ್ನಾನ ಮಾಡಿದ. ಸ್ನಾನ ಮಾಡಿ ಬಂದಾಗ ಮೈಯೆಲ್ಲ ಹೊಳಿತಾ ಇದೆಯಂತೆ. ಒಂದೇ ಕುಂಡಲವನ್ನು ತೊಟ್ಟ. ಆ ಒಂದು ಬಲರಾಮನ ಕಾಂತಿ ಬಹಳ ಚಂದ ಇತ್ತು. ವರುಣ ಪ್ರಹಿತಾಂ ಚಾಸ್ಮೈ ಮಾಲಾಂ ಅಮ್ಲಾನ ಪಂಕಜಾಂ ಸಮುದ್ರಾಭೇ ತಥಾ ವಸ್ತ್ರೇ ನೀಲೇ ಲಕ್ಷ್ಮೀರಯಚ್ಛತ. ಆಮೇಲೆ ಕಾಂತಿ ಅಂತ, ಕಾಂತಿ ಇಬ್ಬರಿದ್ದಾರೆ. ಚಂದ್ರನ ಹೆಂಡತಿ ಒಬ್ಬಳು ಕಾಂತಿ ಅಂತ ಇದ್ದಾಳೆ. ಹಾಗೆ ಬಲರಾಮನ ಮಡದಿ ಒಬ್ಬಳು ಇದ್ದಾಳೆ. ಬಲರಾಮನ ಮಡದಿ ಬಿಡಿ, ಈ ಕಾಂತಿ ಅಂತ ಇದ್ದಾಳಲ್ಲ, ಅವಳು ಬಲರಾಮನ ಸ್ನೇಹಿತೆಯಂತೆ. ಚಂದ್ರನ ಹೆಂಡತಿ ಬಲರಾಮನ ಸ್ನೇಹಿತೆ, ಅವಳ ಹೆಸರು ಕಾಂತಿ. ಅವಳು ಬಟ್ಟೆಯಲ್ಲಿ ಹೊಳಪಾಗಿ ನೆಲೆ ನಿಂತಳು. ಇದಾಗಿದ್ದು ವಸ್ತುತಃ ಬಲರಾಮ ಹಾಗೂ ಕೃಷ್ಣರ 16ನೇ ವಯಸ್ಸಿನಲ್ಲಿ, 16-17ನೇ ವಯಸ್ಸಿನಲ್ಲಿ ಆಗಿದ್ದು. ಈಗ ಹೇಳ್ತಾ ಇದ್ದಾರೆ ಇದನ್ನ ಕಾಲ ವ್ಯತ್ಯಾಸ ಅಂತ ಹೇಳ್ತಾರೆ, ಪ್ರಾತಿಲೋಮ್ಯ ಅಂತ ಹೇಳ್ತಾರೆ. ಮಾಸದ್ವಯೇ ನಯಾತಶ್ಚ ಸಪುನರ್ದ್ವಾರಕಾಂ ಪುರೀಂ. ಆಮೇಲೆ 2 ತಿಂಗಳು ಕಳೆದ ಮೇಲೆ ಮತ್ತೆ ಹೋದ. ರೇವತೀಂ ನಾಮತನಯಾಂ ರೈವತಸ್ಯ ಮಹೀಪತೆ ಉಪಯೇಮೇ ಬಲಸ್ತಸ್ಯಾಂ ಜಜ್ಞಾತೆ ನಿಷಠೋಲ್ಮುಖೌ. ರೇವತಿ ಅಂತ ಒಬ್ಬ ಹುಡುಗಿಯನ್ನ ಮದುವೆ ಆಗಿದ್ದ. ಅವಳಲ್ಲಿ ಬಲರಾಮ ಇಬ್ಬರನ್ನು ಪಡೆದ. ಒಬ್ಬನ ಹೆಸರು ನಿಷಠ, ಇನ್ನೊಬ್ಬನ ಹೆಸರು ಉಲ್ಮುಖ ಅಂತ. ಪರಾಶರ ಭೀಷ್ಮಕ ಕುಂಡಿನೇ ರಾಜ ವಿದರ್ಭ ವಿಚಯೇ ಭವತ್ ರುಗ್ಮೀ ತಸ್ಯಾ ಭವತ್ ಪುತ್ರೋ ರುಗ್ಮಿಣೀ ಚ ವರಾನನ. ಭೀಷ್ಮಕ ಅಂತ ಕುಂಡಿನ ದೇಶದ ರಾಜ. ಅದು ಇದ್ದದ್ದು ವಿದರ್ಭದಲ್ಲಿ. ವಿದರ್ಭ ಅಂದ್ರೆ ಈಗಣ ಮಹಾರಾಷ್ಟ್ರ. ಅವಳು ಮಹಾರಾಷ್ಟ್ರದ ಹುಡುಗಿ. ರುಗ್ಮಿ ಮಗ, ರುಗ್ಮಿಣಿ ಮಗಳು. ಯಾರಿಗೆ? ಭೀಷ್ಮಕನಿಗೆ. ರುಗ್ಮಿಣೀಂ ಚಕಮೇ ಕೃಷ್ಣ ಸಾಚತಂ ಚಾರುಹಾಸಿನಿ ನದದೌ ಯಾಚತೆ ಚೈನಾಂ ರುಗ್ಮಿ ದ್ವೇಷೇಣ ಚಕ್ರಿಣೇ. ಕೃಷ್ಣ ರುಗ್ಮಿಣಿಯನ್ನ ಬಯಸಿದ, ಹೇಳಿ ಕಳುಹಿಸಿದ, ನಾನು ಅವಳನ್ನು ಮದುವೆ ಆಗಬೇಕು ಅಂತ ಇದ್ದೇನೆ ಅಂತ. ಆಗ ಅವನು ಕೊಡ್ಲಿಲ್ಲ. ದ್ವೇಷೇಣ ದದೌಚ ಶಿಶುಪಾಲಾಯ ಜರಾಸಂಧ ಪ್ರಚೋದಿತಃ ಭೀಷ್ಮಕೋ ರುಗ್ಮಿಣ ಸಾರ್ಧಂ ರುಗ್ಮಿಣೀಂ ಉರುವಿಕ್ರಮಃ. ಶಿಶುಪಾಲನಿಗೆ ಕೊಡ್ಲಿಕ್ಕೆ ಅಂತ ಹೋದ. ವಿವಾಹಾರ್ಥಂ ತತಃಸರ್ವೇ ಜರಾಸಂಧ ಮುಖಾನ್ ನೃಪಾಃ ಭೀಷ್ಮಕಸ್ಯ ಪುರಂ ಜಗ್ಮುಃ ಶಿಶುಪಾಲ ಪ್ರಿಯೈಚಿಣಃ. ಜರಾಸಂಧ ಮೊದಲಾದವರೆಲ್ಲ ಮದುವೆಯಲ್ಲಿ ಅವ್ಯವಸ್ಥೆ ಆಗಬಾರದು ಅನ್ನುವ ಕಾರಣದಿಂದ ಬಂದರು ಕುಂಡಿನ ನಗರಕ್ಕೆ. ಕೃಷ್ಣೋಪಿ ಬಲಭದ್ರಾದ್ಯೈಃ ಯದುಭಿಃ ಪರಿವಾರಿತಃ ಪ್ರಯಯೌ ಕುಂಡಿನಂ ದ್ರಷ್ಟುಂ ವಿವಾಹಂ ಚೈದ್ಯ ಭೂಭೃತಃ. ದೇವರೇನ್ ಮಾಡದ, ಮದುವೆ ನೋಡ್ಲಿಕ್ಕೆ ಹೋದ. ಇದು 25ನೇ ವಯಸ್ಸಿನಲ್ಲಿ ನಡೆದದ್ದು. ಆದರೆ
ವ್ಯತ್ಯಾಸ ಮಾಡಿ ಹೇಳ್ತಾರೆ ಅಂತ ನಾನೀಗಾಗಲೇ ಹೇಳಿದ್ದೇನೆ. ನಿಮಗೆ ಪರ್ಫೆಕ್ಟ್ ಆಗಿ ಕೃಷ್ಣನ ಯಾವ ವಯಸ್ಸಿನಲ್ಲಿ ಯಾವ ಘಟನೆ ಆಯಿತು ಅನ್ನೋದನ್ನ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿ ಕೊಡ್ತಾರೆ. ಶೋಭಾವಿನಿ ವಿವಾಹೇತು ತಾಂ ಕನ್ಯಾಂ ಹೃತವಾನ್ ಹರಿಃ ವಿಪಕ್ಷ ಭಾರಮಾಸಜ್ಯ ರಾಮಾದಿಶ್ವಥ ಬಂಧುಷು. ಮಾರನೇ ದಿವಸ ಮದುವೆ ಆಗ್ತಾ ಇರುವಾಗ ಕೃಷ್ಣ ಏನ್ ಮಾಡಿದ? ಕನ್ಯಾಂ ಹೃತವಾನ್, ರುಕ್ಮಿಣಿಯನ್ನ ಅಪಹರಿಸಿದ. ವಿಪಕ್ಷ ಭಾರಮಾಸಜ್ಯ, ನೀವು ಯುದ್ಧ ಮಾಡಿ ಅಂತ ಹೇಳಿ ಬಲರಾಮಾದಿಗಳನ್ನು ನೇಮಿಸಿ ಅವನು ಓಡಿದ. ತತಶ್ಚ ಪೌಂಡ್ರಕ ಶ್ರೀಮಾನ್ ದಂತವಕ್ರೋ ವಿದೂರತಃ ಶಿಶುಪಾಲ ಜರಾತಂತ ಚಾಲ್ವಾದ್ಯಾಶ್ಚ ಮಹೀಭೃತಃ. ಪೌಂಡ್ರಕ, ದಂತವಕ್ರ, ವಿದೂರಥ, ಶಿಶುಪಾಲ, ಜರಾಸಂಧ, ಸಾಲ್ವ ಅವರೆಲ್ಲರೂ ಕೂಡ ಯುದ್ಧಕ್ಕೆ ಅಂತ ಹೋದ್ರು. ನಿರ್ಜಿತಾಶ್ಚ ಸಮಾಗಮ್ಯ ರಾಮಾದ್ಯೈರ್ಯದು ಪುಂಗವೈಹಿ, ರಾಮ ಮೊದಲಾದವರಿಂದ ಸೋತರು. ಅವನು ಪ್ರತಿಜ್ಞೆ ಮಾಡಿದ್ದ, ರುಗ್ಮಿ ಕುಂಡಿನಂ ನ ಪ್ರವೇಕ್ಷ್ಯಾಮಿ ಹ್ಯಹತ್ವಾ ಯುಧಿಕೇತವಂ ಕೃತ್ವಾ ಪ್ರತಿಜ್ಞಾಂ ರುಗ್ಮೀ ಚ ಹಂತುಂ ಕೃಷ್ಣಮನುದ್ರುತಃ. ಕೃಷ್ಣನನ್ನ ಕೊಲ್ಲದೆ ಅಥವಾ ಸೋಲಿಸದೆ ನನ್ನ ತಂಗಿಯನ್ನ ತೆಗೆದುಕೊಂಡು ಬರದೆ ಇದ್ದರೆ ನಾನು ಕುಂಡಿನ ನಗರಕ್ಕೆ ಪ್ರವೇಶವೇ ಮಾಡುವಲ್ಲ. ಹತ್ವಾ ಬಲಂ ತನಾಗಾಶ್ವಂ ಪತ್ತಿಸ್ಯಂದನ ಸಂಕುಲಂ ನಿರ್ಜಿತ ಪಾತಿತಶ್ಚೋರ್ವ್ಯಾಂ ಲೀಲಯೈವ ಸಚಕ್ರಿಣಾಂ. ಹೀಗೆ ಬಲವನ್ನೆಲ್ಲ ತಗೊಂಡು ಹೋದಾಗ ಕೃಷ್ಣ ಆರಾಮವಾಗಿ ಕೊಂದು ಅವನನ್ನು ಕೆಡವಿದ. ನಿರ್ಜಿತ್ಯ ರುಗ್ಮಿಣಂ ಸಮ್ಯಗುಪಯೇಮೇ ಚ ರುಗ್ಮಿಣೀಂ ರಾಕ್ಷಸೇನ ವಿವಾಹೇನ ಸಂಪ್ರಾಪ್ತಾಂ ಮಧುಸೂದನಃ. ಅಲ್ಲಿ ರುಗ್ಮಿಯನ್ನು ಸೋಲಿಸಿ ರುಕ್ಮಿಣಿಯನ್ನ ರಾಕ್ಷಸ ವಿವಾಹವಾದ. 8 ವಿವಾಹಗಳಲ್ಲಿ ಒಂದು ರಾಕ್ಷಸ ವಿವಾಹ. ಅದು ಕ್ಷತ್ರಿಯರಿಗೆ ಮಾತ್ರ ವಿಹಿತವಾದದ್ದು. ಹೆಣ್ಣಿನ ಬಂಧುಗಳೊಡನೆ ಜಗಳ ಆಡಿ ಹೊಡೆದು ಬಡದು ಕಡಿದು ಎತ್ಕೊಂಡು ಬರ್ಬೋದು. ಅದು ಕ್ಷತ್ರಿಯರಿಗೆ ಮಾತ್ರ ವಿಹಿತವಾದದ್ದು. ಅವನು ರುಕ್ಮಿಣಿಯನ್ನ ಹಾಗೆ ಮದುವೆ ಆದ. ಈ ಮದುವೆಯನ್ನು ಇವತ್ತಿಗೂ ರಾಕ್ಷಸ ವಿವಾಹ ಅಂತಾನೆ ಕರೀತಾರೆ. ಅಲ್ಲಿ ಒಬ್ಬ ಪ್ರದ್ಯುಮ್ನ ಹುಟ್ಟಿದ. ಮದನಾಂಶಸ್ತವೀರ್ಯವಾನ್, ಮದನಾಂಶ. ಜಗ್ರಾಹ ಶಂಬರೋಯಂ ವೈ ಯೋಜಘಾನ ಚ ಶಂಬರಂ ಜಹಾರ. ಅವನು ತಗೊಂಡು ಹೋದ. ಶಂಬರ ತನ್ನ ಸಾವನ್ನೇ ತಗೊಂಡು ಹೋದ ಹಾಗಾಯ್ತು. ಶಂಬರನನ್ನ ಅವನು ಕೊಂದ. ಪ್ರದ್ಯುಮ್ನ. ಮೈತ್ರೇಯ ಉವಾಚ. ನೆಕ್ಸ್ಟ್ ಅದ್ರ ಬಗ್ಗೆನೇ ಪ್ರಶ್ನೆ ಇದೆ. ಹೌದು, ವಿದೂರಥ ಅಂತ ಒಬ್ಬ ದೈತ್ಯ, ದಂತವಕ್ರ ಅಂತ ಒಬ್ಬ ದೈತ್ಯ. ವಿಡೂರಥ ಅಂತ ಕೂಡ ಕರೀತಾರೆ. ವಿಡೂರಥ ಅಂತ ಕರೀತಾರೆ, ವಿದೂರಥ ಅಂತ ಕರೀತಾರೆ. ದಂತವಕ್ರ, ಅವನ್ಗೆ ಯಾಕೆ ದಂತವಕ್ರ ಅಂತ ಇಟ್ರೋ ಇರ್ಲಿ. ಆ ದಂತವಕ್ರ ಯಾರು ಅಂತಂದ್ರೆ ಕುಂಭಕರ್ಣ. ವಿಜಯ. ಜಯ ಯಾರು ಅಂತಂದ್ರೆ ರುಗ್ಮಿ, ಸಾರಿ ಶಿಶುಪಾಲ. ಮೈತ್ರೇಯ ಉವಾಚ. ಸಂಕ್ಷಿಪ್ತವಾಗಿ ಹೇಳಿದ್ರಲ್ಲ ಕಥೆನ. ಶಂಬರೇಣ ಹೃತೋ ವೀರ ಪ್ರದ್ಯುಮ್ನ ಸ ಕಥಂ ಮುನೆ ಶಂಬರ ಸಮಹಾವೀರ್ಯ ಪ್ರದ್ಯುಮ್ನೇನ ಕಥಂ ಹತಃ. ಅಲ್ಲ, ಪ್ರದ್ಯುಮ್ನನ್ನ ಯಾಕೆ ಎತ್ಕೊಂಡು ಹೋದ, ಹೇಗೆ ಎತ್ಕೊಂಡು ಹೋದ? ಶಂಬರ ಪ್ರದ್ಯುಮ್ನಿಂದ ಹೇಗೆ ಸತ್ತ? ಮಗು ಅಲ್ವಾ ಅದು. ಯಸ್ತೇನಾಪಹೃತ ಪೂರ್ವಂ ಸಕಥಂ ವಿಜಘಾನತಂ ಏತದ್ವಿಸ್ತರತ ಶ್ರೋತುಂ ಇಚ್ಛಾಮಿ ಸಕಲಂ ಗುರೋ. ಇದನ್ನು ನಾನು ವಿಸ್ತಾರವಾಗಿ ಕೇಳಬೇಕು. ಆಗ ಪರಾಶರರು ಹೇಳ್ತಾರೆ, ಷಷ್ಟೇನ್ಹಿ ಜಾತ ಮಾತ್ರಂ ತು ಪ್ರದ್ಯುಮ್ನಂ ಸೂತಿಕಾಗ್ರಹಾತ್ ಮಮೈಷ ಹಂತೇತಿ ಮುನೆ ಹೃತವಾನ್ ಕಾಲ ಶಂಬರ. ಶಂಬರ ಅಂತ ಒಬ್ಬ ದೈತ್ಯ. ಅವನಿಗೆ ನಾರದರು ಹೇಳಿದ್ರು, ಕೃಷ್ಣನಿಗೆ ಹುಟ್ಟುವ ಮೊದಲ ಮಗ ನಿನ್ನನ್ನು ಕೊಲ್ತಾನೆ ಅಂತ. ಅದಕ್ಕೆ ಇವನೇನು ಮಾಡಿದ, 6 ದಿನದ ಮಗುವನ್ನ, ಹುಟ್ಟಿ ಇನ್ನೂ 6 ದಿನ ಆಗಿದೆ, ಎತ್ಕೊಂಡು ಬಂದ. ಹೃತ್ವಾ ಚಿಕ್ಷೇಪ ಚೈವೇನಂ ಗ್ರಾಹೋಗ್ರೇ ಲವಣಾರ್ಣವೇ ಕಲ್ಲೋಲ ಜನಿತಾವರ್ತೆ ಸುಘೋರೆ ಮಕರಾಲಯೇ. ತಗೊಂಡು ಬಂದು ಬಹಳ ಮೊಸಳೆಗಳು ಮೊದಲಾದ ಕ್ರೂರ ಜಲಚರಗಳಿರುವ ಜಾಗದಲ್ಲಿ ಹಾಕಿಬಿಟ್ಟ. ಸಮುದ್ರದಲ್ಲಿ ಒಂದು ದೊಡ್ಡ ಮೀನು ಅವನನ್ನು ನುಂಗಿತು. ನಮ ಮಾರಚ ತಸ್ಯಾಪಿ ಜಠರಾಗ್ನಿ ಪ್ರದೀಪಿತ.
ಅಲ್ಲಿ ಒಳಗಡೆ ಬೆಂಕಿ, ಆದರೂ ಅವನು ಸುಡಲಿಲ್ಲ. ಅವನ ಬಣ್ಣ ಚೆನ್ನಾಗೇ ಇತ್ತು ಪ್ರದ್ಯುಮ್ನದು. ನಾನು ಒಂದು ಅನುಭವವನ್ನು ಓದಿದ್ದೇನೆ, ನಿಜವಾಗಿಯೂ ನಡೆದದ್ದು. ಎಲ್ಲಿ ಅಂತ ಮರ್ತಿದೆ, ಅವನ ಹೆಸರು ಮರ್ತಿದೆ. ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ತಿಮಿಂಗಿಲದ ಬಾಯೊಳಗಡೆ ಸಿಕ್ಕಾಕೊಂಡ್ಬಿಟ್ಟ. ಸೀದಾ ಒಳಗಡೆ ಹೊರಟೋಗಿದ್ದಾನೆ. ಅವನ ಹತ್ರ ದೇವರ ದಯದಿಂದ ಒಂದು ಉದ್ದನಾದ ಕತ್ತಿ ಇತ್ತು. ಕತ್ತಿ ಸಮೇತ ಒಳಗಡೆ ನುಗ್ಬಿಟ್ಟಿದೆ ಅದು. ಇವರು ಕೂಡಲೇ ಇಲ್ಲ, ಅದನ್ನ ಕೊಲ್ಲೋಣ, ಅಟ್ಲೀಸ್ಟ್ ಮೃತದೇಹವನ್ನಾದರೂ ತಗೊಳ್ಬೇಕು ಅಂತ ಆ ಸಹ ನಾವಿಕರೆಲ್ಲ ಯೋಚನೆ ಮಾಡಿ ಸೀಳಿದಾಗ ಇನ್ನೂ ಮೇಲ್ಗಡೆ ಬರ್ತಾ ಇದೆ. ಇವನು ಇನ್ನೂ ಬದುಕಿರಬೇಕು ಅಂತ ಹೇಳಿ ತೆಗೆದು ನೋಡ್ತಾರೆ, ಒಳಗಡೆ ಕಪ್ಪಾಗೋಗಿದ್ದಾನೆ ಅವನು. ಯಾಕಂದ್ರೆ ಜಾಠರಾಗ್ನಿ ಪ್ರದೀಪಿತ. ಪ್ರಾಯ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಸಿಗ್ಬೋದೇನೋ. ಹೀಗೆ ಸಿಕ್ಕಿ ಹಾಕಿಕೊಂಡ್ರೂ ಕೂಡ ಕಪ್ಪಾಗಿ ಬಂದವನು ಅಂತ ನೋಡಿದ್ರೆ ಎಲ್ಲರೂ ಸಿಗ್ಬೋದು. ನಾನು ಹಳೇದು ಯಾವುದೋ ರೀಡರ್ಸ್ ಡೈಜೆಸ್ಟ್ ಅಲ್ಲೋ ಕಸ್ತೂರಿಯಲ್ಲೋ ಓದಿದ ನೆನಪು ಹಾಗೆ. ಆದ್ರೆ ಇವನು ಒಳಗಡೆ ಹಂಗೆ ನುಂಗಿದ್ನಲ್ಲ, ಏನಾಗ್ಲಿಲ್ಲ. ಮತ್ಸ್ಯ ಬಂಧೈಶ್ಚ ಮತ್ಸ್ಯೋಸೌ ಮತ್ಸ್ಯೈರನ್ನೇ ಸಹ ದ್ವಿಜ ಘಾತಿತೋ ಸುರವರ್ಯಾಯ ಶಂಬರಾಯ ನಿವೇದಿತ. ಅವನು ಆ ಮೀನು ಒಂದು ಬೆಸ್ತರಿಗೆ ಸಿಕ್ಕಿಬಿತ್ತು. ಆ ಬೆಸ್ತರು ಅದೆಷ್ಟು ನಾಜೂಕ ಕಟ್ ಮಾಡಿದ್ರು ಒಳಗಡೆ ಮಗು ಇತ್ತು. ಅದನ್ನು ತಗೊಂಡೋಗಿ ಶಂಬರನಿಗೆ ಕೊಟ್ಟರು. ಶಂಬರನ ಹೆಂಡತಿ ಮಾಯಾವತಿ ಅಂತ ಇದ್ಲು. ಕಾರಯ ಮಾಸ ಸೂದಾನಾಂ ಆಧಿಪತ್ಯ ಮನಿಂದಿತ. ಹೌದು ಹೌದು, ಅದೇ ಆಧಿಪತ್ಯ ಮನಿಂದಿತ. ಅವಳು ಅಡಿಗೆ ಮನೆ ನೋಡ್ಕೋತಾ ಇದ್ಲು. ಸಾಮಾನ್ಯವಾಗಿ ಮಹಿಷಿ ಆದವಳು ಅಡಿಗೆ ಮನೆಯ ಕಡೆ ಬರಲ್ಲ, ಅಂತಃಪುರದಲ್ಲಿ ಇರ್ತಾಳೆ. ಆದ್ರೆ ಅದು ಏನೋ ಸೂದಾನಾಂ ಆಧಿಪತ್ಯಂ ಅನಿಂದಿತ. ದಾರಿತೆ ಮತ್ಸ್ಯ ಜಠರೆ ಸಾದದರ ಚಾತಿ ಶೋಭನಂ ಕುಮಾರಂ ಮನ್ಮಥ ತರೋಹೋ ದಗ್ಧಸ್ಯ ಪ್ರಥಮಾಂಕುರಂ. ನೋಡಿದಳು, ಅವನು ಮನ್ಮಥ, ಮನಸ್ಸನ್ನು ಮಥನ ಮಾಡುವುದು ಯಾವುದು? ಕಾಮ. ಮನಸ್ಸನ್ನು ಕಡಿದು ಬಿಡೋದು ಯಾವುದಿದೆ ಅದು ಮನ್ಮಥ. ಆ ಸುಟ್ಟು ಹೋದ ಮನ್ಮಥನ ಮೊದಲ ಚಿಗುರನ್ನು ನೋಡಿದಳು. ಹಾಗೆ ಆ ಭಾವನೆಯನ್ನ ನಮಗೆ ಹತ್ತಿರವಾಗುವ ಭಾಷೆಯಲ್ಲಿ ಎಷ್ಟು ಕಾವ್ಯ ಅದು. ಯಾರಿಗೆ ಮೋಹ ಬಂತು ಅಂದ್ರೆ ಗೊತ್ತಾಗಲ್ಲ. ಇಲ್ಲ, ಮೋಹ ಬಂತು ಅಂದ್ರೆ ಗೊತ್ತಾಗಲ್ಲ. ನಮಗೆ ಕಣ್ಮುಂದೆ ಇದ್ರೂ ಗೊತ್ತಾಗಲ್ಲ. ಎಷ್ಟು ಅನುಭವಕ್ಕೆ ಬರುತ್ತದು. ಇಷ್ಟೆಲ್ಲ ನಾವು ರಾಷ್ಟ್ರಗಳನ್ನು ನೋಡ್ತಾ ಇದ್ದೇವೆ. ನಾವು ಅಲ್ಪಸಂಖ್ಯಾತರಾದ್ರೆ ಎಷ್ಟು ಪ್ರಾಬ್ಲಮ್ಮು ಅಂತ ಗೊತ್ತಿದೆ. ಆದ್ರೆ ಬಹುಸಂಖ್ಯಾತರಾಗಲಿಕ್ಕೆ ದುರುಳನನ್ನು ಬಿಡ್ತಾ ಇಲ್ವಾ? ಇದು ಯಾವ ಮೋಹ? ಅಪೀಸ್ಮೆಂಟ್ ಯಾವ ಮೋಹ? ದೇವರು ಒಳಗಡೆ ಸಂಕಲ್ಪ ಮಾಡಿದ ಅಂತಂದ್ರೆ ಸ್ವನಾಶವೇ ಗೊತ್ತಾಗೋದಿಲ್ಲ. ನಮ್ಮ ನಾಶದ ಕಡೆ ವೇಗವಾಗಿ ನಾವು ಸಂಚಾರ ಮಾಡುತ್ತೇವೆ. ಹಾಗೆ ಇದು ಅವನಿಗೆ ಹಾಗಾಯ್ತು. ಕುಮಾರಂ ಮನ್ಮಥ ತರೋಹೋ ದಗ್ಧಸ್ಯ ಪ್ರಥಮಾಂಕುರಂ. ಶಿವನ ಹಣೆಗಣ್ಣಿನಿಂದ ಸುಟ್ಟು ಹೋದ ಮನ್ಮಥ ಎಂಬ ತರುವಿನ ಮೊದಲ ತರು ಅಂದ್ರೆ ಮರದ ಮೊದಲ ಚಿಗುರನ್ನ ಕಂಡಳು. ಕೋಯಂ ಕಥಮಯಂ ಮತ್ಸ್ಯ ಜಠರೆ ಪ್ರವಿವೇಚಿತಃ ಇತ್ಯೇವಂ ಕೌತುಕಾವಿಷ್ಟಾಂ ತನ್ವೀಂ ಪ್ರಾಹಾಥ ನಾರದಃ. ಆಗ ನಾರದರು ಬಂದು ಹೇಳಿದರಂತೆ, ಅಯಂ ಸಮಸ್ತ ಜಗತಃ ಸ್ಥಿತಿ ಸಂಹಾರಿಕಾರಿಣಃ ಶಂಬರೇಣ ಹೃತೋ ವಿಷ್ಣೋಃ ತನಯ ಸೂತಿಕಾಗ್ರಹಾತ್. ಇವನು ಬೇರೆ ಯಾರೂ ಅಲ್ಲ, ಜಗನ್ನಾಥನಾದ ನಾರಾಯಣನ ಮಗ ಶಂಬರನೇ ಅಪಹರಿಸಿದ್ದು. ಕ್ಷಿಪ್ತ ಸಮುದ್ರೇ ಮತ್ಸ್ಯೇನ ನಿಗೀರ್ಣಸ್ತೆ ಗೃಹಂ ಗತಃ ನರರತ್ನಮಿದಂ ಸುಭ್ರು ವಿಸ್ರಬ್ಧಾ ಪರಿಪಾಲಯ. ಸಮುದ್ರದಲ್ಲಿ ಅವನ ಎಸೆದ ಮೀನು ನುಂಗಿತು, ಈ ಮನೆಗೆ ಬಂದಿದೆ ಮೀನಿನ ಮೂಲಕ. ಶ್ರೇಷ್ಠವಾದ ಪುರುಷ, ವಿಸ್ರಬ್ಧಾ ಪರಿಪಾಲಯ. ಇವನನ್ನ ಯಾರಿಗೂ ಏನೂ ಹೇಳದೆ ಪಾಲಿಸು. ವಿಸ್ರಬ್ಧ ಅಂದ್ರೆ ಮುಗುಮ್ಮಾಗಿ,
ಸುಮ್ಮನೆ ಏನು ಹೇಳದೆ ಮತ್ತೆ ವಿಶ್ವಾಸ ಇಟ್ಟು ಈ ಅರ್ಥವೂ ಆಗತ್ತೆ. ನಾರದೇನೈವ ಮುಕ್ತಾಸ ಪಾಲಯ ಮಾಸತಂ ಶಿಶುಂ ಬಾಲ್ಯಾದೇವ ಅತಿರಾಗೇಣ ರೂಪಾತಿಶಯ ಮೋಹಿತ. ಭೂಷಣ ಕಾವ್ಯ ಪ್ರಶ್ನೆ. ಪುರುಷ ಸೂಕ್ತ ಇದು ವೇದದಲ್ಲಿ 2ನೇ ಮಂಡಲ ಗೃತ್ಸಮದ ಮಂಡಲ ಗಾರ್ತ್ಸಮದ ಮಂಡಲದಲ್ಲಿ ಒಂದು ಮಂತ್ರ ಬರುತ್ತೆ, ಒಂದು ಸೂಕ್ತ. ಯಶ್ಚಂಬರಂ ಪರ್ವತೆ ಶುಕ್ಷಿಯಂತಂ ಚತ್ವಾರಿಂಶಾಂಶ ರದ್ಯನ್ವ ವಿಂದತ್ ಓ ಜಾಯಮಾನಂ ಯೋ ಅಹಿಂ ಜಘಾನದಾನುಂ ಚಯಾನಂ ಸದನಾಥ ಇಂದ್ರಹ ಅಂತ. ಈ ಶಂಬರ ಬೇರೆ, ವೇದದಲ್ಲಿ ಬರುವ ಈ ಶಂಬರ ಬೇರೆ, ಪುರಾಣದಲ್ಲಿ ಬರುವ ಶಂಬರ ಬೇರೆ. ಅಲ್ಲಿ ಅಧ್ಯಾತ್ಮಾರ್ಥದಲ್ಲಿಯೂ ಬೇರೆ ಅರ್ಥ ಇದೆ ಅದಕ್ಕೆ. ಅಹಿಂ ಅಂದ್ರೆ ಎಂದೂ ಬಿಡದ ಸಂಶಯ ಅಂತ. ನ ಹೀಯತೆ ಕದಾಪಿ, ಯಾವತ್ತೂ ಇದು ನಮ್ಮನ್ನು ಬಿಟ್ಟಿರಲ್ಲ. ಅದಕ್ಕೆ ಸಂಶಯವನ್ನು ಅಹಿ ಬಿಡದ್ದು. ಇದು ಮಧ್ವಾಚಾರ್ಯರು ಬರೆಯುವ ಅರ್ಥ. ಋಗ್ವೇದದ ಭಾಷ್ಯದಲ್ಲಿ ಅವರು ಬರೀತಾರೆ. ಅದನ್ನಾಗ ಅಧ್ಯಾತ್ಮಾರ್ಥದಲ್ಲಿಯೂ ಶಂಬರ ಅಂದ್ರೆ ಇವನಲ್ಲ. ಇನ್ನು ಗಾರ್ತ್ಸಮದ ಮಂಡಲ, ಅದರಲ್ಲಿ ಒಂದು ಸೂಕ್ತ. ಇಡೀ ಮಂಡಲ ಗೃತ್ಸಮದ ಕಂಡಿದ್ದು, ಅದಕ್ಕೆ ಗಾರ್ತ್ಸಮದ ಮಂಡಲ ಅಂತಾರೆ. ಇದು ಒಂದು ಸೂಕ್ತ, ವಿಷ್ಣು ಸೂಕ್ತ. ಇಲ್ಲಿರುವ ಶಂಬರ ಬೇರೆ. ಸಾಭಿಲಾಷ ತದಾ ಸಾಪಿ ಬಭೂವ ಗಜಗಾಮಿನಿ. ಅವಳೇನ್ ಮಾಡಿದ್ಲು? ರೂಪಾತಿಶಯ ಮೋಹಿತಳಾಗಿ ಅವನ ಕಡೆ ಆಸೆಯನ್ನ ತಂದುಕೊಂಡು ಮಾಯಾವತಿ ದದೌ ತಸ್ಮೈ ಮಾಯಾ ಸರ್ವಾ ಮಹಾಮುನೆ ಪ್ರದ್ಯುಮ್ನಾಯಾನುರಾಗಾಂಧ ತನ್ಯಸ್ತ ಹೃದಯೇಕ್ಷಣ. ಮಾಯಾವತಿ ಏನ್ ಮಾಡಿದ್ಲು? ಎಲ್ಲ ಮಾಯೆಯನ್ನು ಅವನಿಗಿತ್ಲು, ಮಂತ್ರವನ್ನು ಉಪದೇಶ ಮಾಡಿಬಿಟ್ಲು. ಆಯ್ತೆ. ಆಚಾರ್ಯರು ಹೇಳೋದು ರಸಾಯನೈ ಕುಮಾರಕಂ ಚತುರ್ಭಿರೇವ ವತ್ಸರೈಹಿ ಅಂತ. 4 ವರ್ಷದಲ್ಲಿ ಬೆಳೆಸ್ಬಿಟ್ಲು. ಗಜಗಾಮಿನಿ ಅನ್ನೋದು ಅವಳು ಸೌಂದರ್ಯವನ್ನು ವರ್ಣನೆ ಮಾಡಿ. ಗಜಗಾಮಿನಿ ಅಂದ್ರೆ ಸ್ವಲ್ಪ ಟಿವಿಯಿಂದ ನಡಿಬೇಕು. ಟಿವಿಯಿಂದ ನಡಿಬೇಕು. ಓ, ಇವ್ರಿಗೆ ಎಲ್ಲೆಲ್ಲೋ ಕನೆಕ್ಟ್ ಆಯ್ತು ರಮೇಶ್ ಅವ್ರಿಗೆ. ಮಾಯಾವತಿ BS ಬಹುಜನ ಸಮಾಜವಾದಿ ಪಾರ್ಟಿ, ಅವಳು ಆನೆಯನ್ನೇ ಇಟ್ಕೊಂಡಿದ್ದಾಳೆ. ಈಗಲೂ ಬದಲಾಗಿಲ್ವಾ ಇದು? ಆನೆ ಇದೆ. ಹಾಗೆ ಮಾಯಾವತಿ ದದೌ ತಸ್ಮೈ. ಆ ಮಾಯಾವತಿ ಏನ್ ಮಾಡಿದ್ಲು? ಮಾಯಾ, ಮಾಯಾ ಅಂತಂದ್ರೆ ಭಗವಂತನ ಮಂತ್ರ ಅಂತ ನಾವಿಲ್ಲಿ ಅರ್ಥ ಮಾಡ್ಬೇಕು. ಯಾಕೆ ಅಂದ್ರೆ ಮಧ್ವಾಚಾರ್ಯರು ಭಾರ್ಗವ ಮಂತ್ರವನ್ನ, ಪರಶುರಾಮ ಮಂತ್ರವನ್ನ ಉಪದೇಶ ಮಾಡಿದ್ಲು ಅಂತ ಹೇಳ್ತಾರೆ. ಅದು ಎಲ್ಲಾ ಮಾಯೆಯನ್ನ ಕೊಡ್ತಾ ಇತ್ತು. ಅಣಿಮಾಧ್ಯಷ್ಟ ಸಿದ್ಧಿ ಮೊದಲಾದವುಗಳನ್ನೆಲ್ಲ ಕೊಟ್ಟಿತ್ತು. ಮತ್ತೆ 4 ವರ್ಷಗಳಲ್ಲಿ ಬೆಳೆದು ದೊಡ್ಡವನಾಗಿದ್ದು ಅವನಿಗೆ. ಈ ರೀತಿ ಅರ್ಥ. ಪ್ರಸಜ್ಜಂತೀಂ ತುತಾಂ ಪ್ರಾಹ ಸಕಾರ್ಷ್ಣಿಕ್ ಕಮಲೇಕ್ಷಣಾಂ ಮಾತೃತ್ವಮಪಹಾದ್ಯ ಕಿಮೇವಂ ವರ್ತಸೇನ್ಯಥಾ. ಅವಳು ನಾಚಿಕೊಳ್ಳೋದು, ಸಮಾನ ವಯಸ್ಕ ಹುಡುಗ ಇದ್ರೆ ಯಾವ ರೀತಿ ಹುಡುಗಿಯರು ಮಾಡಬೇಕೋ ಆ ರೀತಿ ಮಾಡ್ತಾ ಇದ್ದಾಳೆ. ಅವನಿಗೆ ಸರಿ ಗೊತ್ತಾಗಲಿಲ್ಲ. ಅಲ್ಲ, ನೀನು ತಾಯಿಯಾಗಿರ್ಬೇಕು, ತಾಯಿಯಾಗದೆ ಹೆಂಡತಿಯಾಗುವ ಹಾಗೆ ಮಾಡ್ತಾ ಇದ್ದಿ. ಸಾ ತಸ್ಮೈ ಕಥಯಾ ಮಾತ ನ ಪುತ್ರಸ್ತ್ವಂ ಮಮೇತಿ ವೈ ತನಯಂ ತ್ವಾಮಯಂ ವಿಷ್ಣೋ ಹೃತವಾನ್ ಕಾಲಶಂಬರ. ಆಗ ಎಲ್ಲವನ್ನ ಹೇಳಿದ್ಲು ಅವಳು. ನೀನು ಯಾರ ಮಗ, ಎಲ್ಲಿದ್ದಿ, ಹೇಗ್ ಬಂದ್ಲಿ, ನನ್ನ ಹತ್ತಿರ ಹೇಗೆ ಸೇರಿಕೊಂಡಿ. ಕ್ಷಿಪ್ತ ಸಮುದ್ರೇ ಮತ್ಸ್ಯಸ್ಯ ಸಂಪ್ರಾಪ್ತೋ ಜಠರಾನ್ಮಯ ಸಾಹಿ ರೋದಿತಿತೆ ಮಾತಾ ಕಾಂತಾ ಅದ್ಯಾಪಿ ಅತಿವತ್ಸಲ. ನಿನ್ನ ತಾಯಿ ನೋಡಿದ 6 ದಿವಸ, 6ನೇ ದಿವಸಕ್ಕೆ ನೀನಿಲ್ಲ. ಆಯ್ತಾ? ಇವತ್ತಿಗೂ ಅಳ್ತಾ ಇದ್ದಾಳೆ ನಿನ್ನ ನೆನಪಿಸಿಕೊಂಡು. ಅಯ್ಯೋ ಆ ಮಗ. ಕೃಷ್ಣ ಏನು ಪ್ರಯತ್ನ ಮಾಡಲಿಲ್ವಾ? ಮಾಡಲಿಲ್ಲ. ಎತ್ಕೊಂಡು ಹೋಗ್ಲಿ ಅಂತ. ನಾವು ಯಾವುದೋ ಒಂದ್ರಲ್ಲಿ ಬಾಂಬ್ ಹಾಕಿಟ್ಟಿರ್ತೀವಿ, ಒಬ್ಬ ಕಳ್ಳ ಓಡಿ ಬಂದು ಬಾಂಬ್ ಎತ್ಕೊಂಡು ಹೋಗ್ತಾನೆ, ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಆಗ್ಬಿಡಲ್ವಾ? ಹಾಗಾಯ್ತಿದ್ದು ಪರಿಸ್ಥಿತಿ. ಪರಾಶರ ಉವಾಚ
ಇತ್ಯುಕ್ತಶ್ಚಂಬರಂ ಯುದ್ಧೇ ಪ್ರದ್ಯುಮ್ನಸ್ಥ ಸಮಾಹ್ವಯತ್ ಕ್ರೋಧಾಕಲೀಕೃತಮನಾಃ ಯುಯುಧೇ ಚ ಮಹಾಬಲಃ. ಪ್ರದ್ಯುಮ್ನ ಏನ್ ಮಾಡದ, ಯುದ್ಧದಲ್ಲಿ ಆಹ್ವಾನ ಮಾಡಿದ. ಹತ್ವಾ ಸೈನ್ಯಮಚೇತಂತು ತಸ್ಯ ದೈತ್ಯಸ್ಯ ಯಾದವಃ ಸಪ್ತ ಮಾಯಾ ವ್ಯತಿಕ್ರಮ್ಯ ಮಾಯಾಂ ಪ್ರಯುಜೆ ಅಷ್ಟಮೀಂ. ಅವನ ಎಲ್ಲ ಸೈನ್ಯವನ್ನು ನಾಶ ಮಾಡಿ ಯುದ್ಧದಲ್ಲಿ ಅವನ ಮಾಯೆಗಳನ್ನೆಲ್ಲ ನಿಗ್ರಹಿಸಿ ಅವನ ಮೇಲ್ಗಡೆಯ ಮಾಯೆಯನ್ನು ಪ್ರಯೋಗ ಮಾಡಿದ. ಇದೆಲ್ಲ ಸಾಧ್ಯ ಆಗಿದ್ದು ಪರಶುರಾಮ ಮಂತ್ರದಿಂದ. ತಯ ಜಘಾನತಂ ದೈತ್ಯಂ ಮಾಯಯ ಕಾಲಚಂಬರಂ ಉತ್ಪತ್ಯ ತಯಾ ತಾರ್ಧಂ ಆಜಗಾಮ ಪಿತುಪುರಂ. ಆಮೇಲೆ ಅದೇ ಮಾಯೆಯಿಂದ ಅದೇ ಮಂತ್ರದಿಂದ ಅವನನ್ನ ಕೊಂದು ಮನೆಗೆ ಬಂದ. ಅಂತಃಪುರೇ ನಿಪತಿತಂ. ಅಷ್ಟಮೀಂ ಅಂತ ಬಂತು. ಇವನು 7 ಅಂತ ಅಂದ್ರೆ ಅವನು 8 ಅಂತ. 7 ಮಾಯೆಗಳು ಅಂತಂದ್ರೆ ಇವನು 8ನೇದ್ದು ಅಂದ್ರೆ ಇವನಿಗೆ ನಿಲುಕದೇ ಇರೋದು ಅಂತ. ಹಾಗೆ ಅವನೇನು ಮಾಡಿದ, ಬಂದ ಸೀದಾ ಕೊಂದು ಅವಳನ್ನ ಕರ್ಕೊಂಡು ಬಂದ. ಅಂತಃಪುರೇ ನಿಪತಿತಂ ಮಾಯಾವತ್ಯಾ ಸಮನ್ವಿತಂ ತಂ ದೃಷ್ಟ್ವಾ ಕೃಷ್ಣ ಸಂಕಲ್ಪಾಃ ಬಭೂವು ಕೃಷ್ಣ ಯೋಷಿತಃ. ಅವನು ಬಂದ ಕೂಡಲೇ ಮೊದಲು ಕೃಷ್ಣ ಬಂದಿದ್ದಾನೆ ಅಂತ ಅನ್ಕೊಂಡ್ಬಿಟ್ರು. ಆದರೆ ಅವನು ನೀಲಿ ಬಣ್ಣ ಅಲ್ಲ, ನೋಡ್ಲಿಕ್ಕೆ ಕೃಷ್ಣನ್ ತರಾನೇ ಇದ್ದಾನೆ. ರುಕ್ಮಿಣಿ ಸಾಭವತ್ ಪ್ರೇಮ್ನ ಶಾಸ್ತ್ರದೃಷ್ಟಿರನಿಂದಿತ ಧನ್ಯಾಯ ಕಲ್ವಯಂ ಪುತ್ರೋ ವರ್ತತೆ ನವಯೌವನೇ. ರುಕ್ಮಿಣಿ ಏನ್ ಮಾಡಿದ್ಲು, ನೋಡಿದ್ಲು. ಅವಳಿಗೆ ಮಗ ಅನ್ನುವ ಭಾವನೆ ಉಕ್ಕಿ ಬಂತು. ಇವನನ್ನ ತಾಯಿಯಾಗಿ ಹೊಂದಿರುವವಳು ಧನ್ಯಳೇ ಇರಬೇಕು, ಎಂತಹ ಮಗ ಇವನು ಅಂತ. ಅಸ್ಮಿನ್ ವಯಸ್ಸಿ ಪುತ್ರೋ ಮೇ ಪ್ರದ್ಯುಮ್ನೋ ಯದಿ ಜೀವತಿ ಸಭಾಗ್ಯ ಜನನೀ ವತ್ಸ ಸಾತ್ವಯ ಕಾವಿಭೂಷಿತ. ನನ್ನ ಮಗ ಪ್ರದ್ಯುಮ್ನ ಇದ್ದಿದ್ರೆ ಇದೇ ತರಹ ಇರ್ತಿದ್ದ. ಅಥವಾ ಯಾದೃಶ ಸ್ನೇಹೋ ಮಮ ಯಾದೃಗ್ವಪುಸ್ತವ ಹರೇರಪತ್ಯಂ ಸುವ್ಯುಕ್ತಂ ಭವಾನ್ ವತ್ಸ ಭವಿಷ್ಯತಿ. ಅಥವಾ ನನ್ನ ಪ್ರೀತಿ ಹೀಗೆ ಹರಿದಿದೆ ಅಂತಾದರೆ ನೀನು ಕಳೆದು ಹೋದ ಆ ಮಗನೇ ಇರಬೇಕು ಅಂತ ಅಂದುಕೊಂಡ್ಲು. ವಿಹಾರಾದ್ಯುಪಭೋಗೇಚು ರೂಪಂ ಮಾಯಾಮಯಂ ಶುಭಂ ದರ್ಶಯಾ ಮಾತ ದೈತ್ಯಸ್ಯ. ಅಲ್ಲ, ಏತಸ್ಮಿನ್ ಅಂತರೆ ಪ್ರಾಪ್ತಃ ಸಹ ಕೃಷ್ಣೇನ ನಾರದಃ ಅಂತಃಪುರಚರಾಂ ದೇವೀಂ ರುಕ್ಮಿಣೀಂ ಪ್ರಾಹ ಹರ್ಷಯನ್. ಇದೇ ಸಂದರ್ಭದಲ್ಲಿ ಕೃಷ್ಣ ಮತ್ತೆ ನಾರದರು ಪ್ರವೇಶ ಮಾಡಿದ್ರು. ಆಗ ನಾರದರು ಹೇಳಿದ್ರಂತೆ, ಏಷತೆ ತನಯಸ್ಸುಭ್ರು ಹತ್ವಾ ಶಂಬರಮಾಗತಃ ಹೃತೋ ಏನಾಭವದ್ಬಾಲೋ ಭವತ್ಯಾ ಸೂತಿಕಾಗ್ರಹಾತ್. ಅವತ್ತು ಹೆರಿಗೆ ಮನೆಯಿಂದ ಶಂಬರ ಎತ್ಕೊಂಡು ಹೋದ ಮಗು ಇದೆ. ಇಯಂ ಮಾಯಾವತಿ ಭಾರ್ಯ ತನಯಸ್ಯಾಸ್ಯತೆ ಸತಿ ಶಂಬರಸ್ಯ ನ ಭಾರ್ಯೇಯಂ ಶ್ರೂಯತಾಮತ್ರ ಕಾರಣಂ. ಇವಳು ಮಾಯಾವತಿ ಅಂತ, ನಿನ್ನ ಮಗನ ಹೆಂಡತಿಯೇ. ಮಾಯಾವತಿ ಅಂದ್ರೆ ಶಂಬರನ ಹೆಂಡತಿ ಅಂತ ಪ್ರಸಿದ್ಧ ಇದೆ, ಆದರೆ ಅಲ್ಲ. ಮನ್ಮಥೇತು ಗತೇನಾಚಂ ತದುದ್ಭವ ಪರಾಯಣ ಶಂಬರಂ ಮೋಹಯಾ ಮಾತ ಮಾಯಾರೂಪೇಣ ರೂಪಿಣಿ. ಮನ್ಮಥ ಸತ್ತಾಗ ಅವನ ಹುಟ್ಟು ಇಲ್ಲಾಗತ್ತೆ ಅನ್ನುವ ದಿವ್ಯ ಜ್ಞಾನ ಮಾಯಾವತಿಗಿತ್ತು. ಅದನ್ನು ತಿಳ್ಕೊಂಡಿರೋದ್ರಿಂದಾಗಿ ಬೇರೊಂದು ರೂಪವನ್ನ ತೊಟ್ಟು ಇವನನ್ನ ಮೋಹಗೊಳಿಸಿದಳು. ಶಂಬರನ ಹತ್ತಿರ ಹೋಗ್ತಾ ಇದ್ಲು, ಆದರೆ ಮಾಯಾವತಿ ತನ್ನ ನೈಜ ರೂಪದಿಂದ ಅಲ್ಲ, ಬೇರೆ ಇನ್ನೊಂದು ಶರೀರವನ್ನು ತೆಗೆದುಕೊಂಡು ಹೋಗ್ತಾ ಇದ್ದದ್ದು. ರತಿ. ಇಲ್ಲಿ ಏನು ಇದೆ ಅಂತಂದ್ರೆ, ಇಲ್ಲಿ ಒಂದು ಹೇಳಲಿಲ್ಲ ಬಿಟ್ರವರು, ಶಾಪ. ಶಾಪ ಏನು ಅಂತಂದ್ರೆ, ನೀನು ಇನ್ನೊಬ್ಬ ಅಸುರನನ್ನ ಹೊಂದು ಅಂತ ಶಾಪ. ಆಮೇಲೆ ಅವಳು ಬೇಡಿಕೊಂಡ್ಲು, ತಪ್ಪಾಯಿತು ಅಂತ. ಆಗ ಆಯಿತು, ಬೇರೆ ಶರೀರದಿಂದ ನಿನಗೆ ಶಂಬರನ ಸಂಪರ್ಕ ಉಂಟಾಗತ್ತೆ, ಅದರಿಂದ ಇನ್ನೇನು ಆಗೋದಿಲ್ಲ, ನಿನ್ನ ಗಂಡನನ್ನ ಅಲ್ಲಿ ಪಡೆಯುತ್ತೀಯಾ ಅಂತ. ಅದಕ್ಕೆ ಅವಳೇನು ಮಾಡೋದು, ಬೇರೊಂದು ಶರೀರವನ್ನು ಧರಿಸಿ ಶಂಬರನ ಹತ್ರ ಇರ್ತಾ ಇದ್ಲು. ತನ್ನ ನೈಜ ದೇಹದಿಂದ
ಇವನ ಜೊತೆಗೆ ಇದ್ದು ವಿಹಾರಾದ್ಯುಪಭೋಗೇಶು ರೂಪಂ ಮಾಯಾಮಯಂ ಶುಭಂ ದರ್ಶಯಾಮಾತ ದೈತ್ಯಸ್ಯ ತಸ್ಯೇಯಂ ಅಧಿರೇಕ್ಷಣ. ಅದರಿಂದ ವಿಹಾರಾದಿ ಉಪಭೋಗೇಶು, ಅವನ ಜೊತೆಯಲ್ಲಿ ವಿಹಾರ ಮಾಡುವಾಗ ಬೇರೆಯದೇ ರೂಪ. ಕಾಮೋವತೀರ್ಣ ಪುತ್ರಸ್ತೆ ತಸ್ಯೇಯಂ ದಯಿತಾರತಿ ವಿಶಂಕಾ ನಾತ್ರ ಕರ್ತವ್ಯ ಸ್ನುಷೇಯಂ ತವ ಶೋಭನೆ. ಅದರಿಂದಾಗಿ ಕಾಮನೇ ಇಲ್ಲಿ ಬಂದಿದ್ದಾನೆ, ಇವಳು ರತಿ, ಯಾವ ಶಂಕೆಯೂ ಬೇಡ, ನಿನ್ನ ಸೊಸೆ ಇವಳು. ತಥೋ ಹರಚ ತಮಾವಿಷ್ಟೌ ರುಕ್ಮಿಣೀ ಕೇಶವೌ ತದಾ ನಗರೀ ಚ ಸಮಸ್ತಾಸಾಂ ಸಾಧು ಸಾಧಿತ್ಯ ಭಾಷತ. ಇಡೀ ನೋಡಿದ್ರು, ಇಡೀ ನಗರ ಭಲೆ ಭಲೆ ಎಂದಿತಂತೆ. ಚಿರಂ ನಷ್ಟೇನ ಪುತ್ರೇಣ ಸಂಗತಾಂ ಪ್ರೇಕ್ಷ್ಯ ರುಕ್ಮಿಣೀಂ ಅವಾಪ ವಿಸ್ಮಯಂ ಸರ್ವೋ ದ್ವಾರವತ್ಯಾಂ ತದಾ ಜನಃ. ಈ ರೀತಿ ಬಹಳ ದೀರ್ಘಕಾಲದ ಹಿಂದೆ ಕಳೆದುಕೊಂಡ ಕಾಮನನ್ನ ಹೊಂದಿ ಬಹಳ ಆಶ್ಚರ್ಯ ಆಯಿತು ಅನ್ನುವಲ್ಲಿಗೆ ವಿಷ್ಣು ಪುರಾಣೇ ಪಂಚಮೇ ಅಂಶೇ ಸಪ್ತವಿಂಶೋಧ್ಯಾಯ. ಕೃಷ್ಣಾರ್ಪಣಮಸ್ತು. ಉಳಿದದ್ದನ್ನು ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣ.